ದಯಮಾಡಿ ಮುಖಂಡರು ಮತ್ತು ನಮ್ಮ ತಾಲೂಕಿನ ಮುಖಂಡರು ಕೂಡ ಅವರು ಕೋಲಾರಲ್ಲಿದ್ದ ಹೋಗಿ ಈಗಾಗಲೇ ಭೇಟಿ ಮಾಡಿ ಬಂದಿದ್ದಾರೆ. ಈಗ ಅವ್ರ ಮುಂದೆ ಸವಾಲಾಗಿರೋದು ಎರಡು ಪಕ್ಷದ ಮುಖಂಡರನ್ನ ಒಟ್ಟಾಗಿ ಕರ್ಕೊಂಡು ಹೋಗೋದು ಒಂದು ದೊಡ್ಡ ಸವಾಲಾಗಿದೆ ಈ ಕ್ಷೇತ್ರದಲ್ಲಿ. ಯಾಕಂದ್ರೆ ಇಲ್ಲಿ ನಾವು ಯಾವುದೇ ಭೇದ ಭಾವ ಇಲ್ಲ, JDS ಬೇರೆ ಅಲ್ಲ, BJP ಬೇರೆ ಇಲ್ಲ, ಒಟ್ಟಾಗಿ ಒಕ್ಕಟ್ಟಾಗಿ ಯಾವುದೇ ಬೂತಲ್ಲೂ ಕೂಡ ಗೊಂದಲ ಇಲ್ಲ ಕೆಲಸ ಮಾಡಿದ್ದೀವಿ. ಸುಮಾರು 30,000 ಹತ್ರ ನಾವು ಲೀಡರ್ ಕೊಟ್ಟಿದ್ದೀವಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಮುಂದೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ. ಆ ಚುನಾವಣೆಯಲ್ಲೂ ಕೂಡ ಇದೇ ಮೈತ್ರಿ ಮುಂದುವರಿಬೇಕು. ಎಲ್ಲ 5 ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳು ಕೂಡ ನಾವು NDA ಅಭ್ಯರ್ಥಿಗಳು ಗೆಲ್ಲಬೇಕು. 2 ಬಾರಿ ಈ ಕ್ಷೇತ್ರದಲ್ಲಿ ಸತತವಾಗಿ ಸೋತ್ರ ಕೂಡ ಅವರು ಬಿಟ್ಟು ಬೇರೆ ಯಾವುದೇ ಅಭ್ಯರ್ಥಿ ಈ ಒಂದು ತೀರ್ಮಾನ ತಗೊಳ್ಳೋಕೆ ಆಗೋದಿಲ್ಲ. 2 ಸತಿ ಸೋತಿದ್ರು ಕೂಡ ನಾನು ಮತ್ತೆ ಗೆದ್ದು ಬರ್ತೀನಿ ಅಂತ ಒಂದು ಛಲ ಇರ್ತದಲ್ಲ, ಅದು ಬೇರೆ ಯಾರಿಗೂ ಬರಲ್ಲ. ಅದು ಯಾರು ಬಂದಿರೋದು ನಮ್ಮ ಮಲ್ಲೇಶ್ವರರಿಗೆ ಅಂತ ತಿಳಿಯುತ್ತೆ. ನಾನು ಅವ್ರ ಜೊತೆಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಅವರು ಮಾತು ಕಡಿಮೆ, ಆದರೆ ವಿಶೇಷವಾಗಿ ಆಲೋಚನೆ ಮಾಡ್ತಾರೆ. ಕಳೆದ ಬಾರಿ ಏನು ಚುನಾವಣೆಯಲ್ಲಿ ಬಂಗಾರಪೇಟೆ ಕ್ಷೇತ್ರದಲ್ಲಿ MLA ಕಂಟೆಸ್ಟ್ ಮಾಡಿ ಸೋತಲ್ಲ, ಅದು ಸೋಲಲ್ಲ, ಅದು ನಿಜವಾದ ಗೆಲುವು. ಅವ್ರೇನೋ ಪ್ರಯತ್ನ ಮಾಡಿದ್ರು. 73,000 ಮತ ತಗೊಳ್ಳೋದು ಸಾಮಾನ್ಯ ವಿಚಾರ ಅಲ್ಲ. ಅವರು ಮೊದಲನೇ ಸತಿ ನಿಂತಾಗ 43,000 ಮತ ತಗೊಂಡಿದ್ರು. ಎಲ್ಲರೂ ಹೇಳಿದ್ರು ಬಂಗಾರಪೇಟೆ ಕ್ಷೇತ್ರದಿಂದ ಎಷ್ಟು ಲೀಡ್ ಬರುತ್ತೆ ಅಂತ. ನಾನು ಹೇಳಿದೆ 30,000 ಲೀಡ್ ಬರುತ್ತೆ ಅಂತ. 1,000 ಲೀಡ್ ಕೊಟ್ಟಿದ್ದಾರೆ. BJP ಮತ್ತು JDS ಮುಖಂಡರು ನೀವೇ ಜವಾಬ್ದಾರಿ ತಗೊಂಡು ಮಾಡಿದ್ದಕ್ಕೆ ಮತ್ತೊಂದು ಸತಿ ನಾನು ನಿಮಗೆ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಟ್ಟು. ಲಾಸ್ಟ್ ದಿನ ಅದೊಂದು ಬಿಟ್ಟರೆ ಕ್ಯಾಂಪೇನ್ ಮಾಡೋಕ್ಕೆ ಬರಲಿಲ್ಲ, ಎಲ್ಲ ನೀವೇ ಜವಾಬ್ದಾರಿ ತಗೊಂಡು ಈ ಕ್ಷೇತ್ರದ ಜನತೆಗೆ ಒಳ್ಳೆ ಕೆಲಸಗಳು ಮಾಡಿಕೊಡಿ, ಫ್ಯಾಕ್ಟ್ರಿ ಯಾವುದಾದ್ರೂ ತಂದುಕೊಡಿ ಅಂತ ದಿನ ಮಾತ್ರ ನಮ್ಗೆ ಸಿಕ್ಕಿದೆ. ಅದಕ್ಕೆ ಏನು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದು ಸ್ವಲ್ಪ ತಡವಾಗಾಯಿತು. 1.5 ತಿಂಗಳಾದ್ರೂ ನಿಮ್ಮ ಉತ್ಸಾಹ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ಭಾಳ ಖುಷಿ ಆಗ್ತಾ ಇದೆ. ಈ 25 ದಿನದಲ್ಲಿ ದೆಹಲಿಯಲ್ಲಿದ್ದಾಗ ನಿತಿನ್ ಗಡ್ಕರಿ ಸಾಹೇಬರನ್ನು ಮೀಟ್ ಮಾಡಿದ್ದೀವಿ, ಸೋಮಣ್ಣ ಅವ್ರನ್ನ ಮೀಟ್ ಮಾಡಿದ್ದೀವಿ, ರೈಲ್ವೆ ಮಂತ್ರಿಗಳನ್ನ. ಏನೋ ಒಂದು ಪ್ರಸ್ತಾವ ಇತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಕೆಲಸಗಳು, ಹೈವೇಸ್ ಆದರೂ ಆಗಿ, ರೈಲ್ವೆ ಪ್ರಾಜೆಕ್ಟ್ಸ್ ಆದರೂ ಆಗಿ, ಇವೆಲ್ಲದಕ್ಕೂ ಒಂದು ಪತ್ರಗಳು ಕೊಟ್ಟು ಬಂದಿದ್ದೀವಿ. ರೈಲ್ವೇಸ್ ಏನಾಗಿದೆ ಅಂದರೆ
ಸ್ಟೇಟ್ ಗೌರ್ಮೆಂಟ್ ಜಾಗ ಅಕ್ವೈರ್ ಮಾಡ್ಕೊಂಡು ಕೊಟ್ಟರೆ ರೈಲ್ವೆ ಹೊಸ ಲೈನ್ಗಳಾಗುತ್ತೆ. ಆದರೆ ಸ್ಟೇಟ್ ಗೌರ್ಮೆಂಟ್ ಯಾವುದೋ ಇವಾಗವರೆಗೂ ಕೆಲಸ ಮಾಡಿಲ್ಲ. ಅದಕ್ಕೆ ಹೊಸ ಲೈನ್ ಹಾಕಕ್ಕೆ, ಹೊಸ ಟ್ರೇನ್ಸ್ ಹಾಕಕ್ಕೆ ಹೇಳಿದ್ದಾರೆ. ಕೋಲಾರದಿಂದ ವೈಟ್ ಫೀಲ್ಡ್ಗೆ ಬಂಗಾರಪೇಟೆ ಮುಖಾಂತರ ಹೋಗೋಕ್ಕೆ, ಮತ್ತು ಏನು ಚಿಂತಾಮಣಿ ಶ್ರೀನಿವಾಸಪುರ ಕೋಲಾರ್ಗೆ ಬಂದು ಟ್ರೈನ್ ನಿಲ್ಲುತ್ತೆ. ಅದನ್ನು ಶ್ರೀನಿವಾಸಪುರ ಮತ್ತು ಚಿಂತಾಮಣಿ ಅವರು ಬಂಗಾರಪೇಟೆ ಹೋಗೋ ಸ್ಟಾಪ್ ಕೊಡೋಕ್ಕೆ ಹೇಳಿ ಬಂಗಾರಪೇಟೆ ನೈಟ್ ಹಾಲ್ಟ್ ಆದರೆ ಚೆನ್ನೈ ಮತ್ತು ತಿರುಪತಿ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ನಾವು ಬೆಂಗಳೂರಿಗೆ ಹೋಗಿ ಟ್ರೈನ್ಸು ಇಲ್ಲಾಂದರೆ ಬಸ್ಸುಗಳು ಹತ್ತಬೇಕಾಗುತ್ತೆ. ಅದು ಒಂದು ಮನವಿ ಕೊಟ್ಟಿದ್ದೀನಿ. ಅದೆಲ್ಲ ಇನ್ನೊಂದು 2-3 ತಿಂಗಳಲ್ಲಿ ಅದು ಶುರುವಾಗುತ್ತೆ. ಈ ಹೊಸ ಲೈನು ಕೋಲಾರದಿಂದ ವೈಟ್ ಫೀಲ್ಡ್ಗೆ ಹೊಸ ಲೈನ್ ಏನಾಗಬೇಕು, ಆ ಲೈನಿಂದ ಫಸ್ಟು ಟ್ರೈನ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಬಜೆಟ್ ಆದಮೇಲೆ, ಏನೋ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಈ ಪ್ರಸ್ತಾವಗಳು ಮುಂದೆ ಎತ್ಕೊಳ್ತೀವಿ ಅಂತ ಹೇಳಿದ್ದಾರೆ ನಿತಿನ್ ಗಡ್ಕರಿ ಸರ್. ಕುಪ್ಪಂನಿಂದ ಬಾಗೇಪಲ್ಲಿಗೆ, ಕುಪ್ಪಂ, KGF, ಬಂಗಾರಪೇಟೆ, ಕೋಲಾರ, ಚಿಂತಾಮಣಿ, ಬಾಗೇಪಲ್ಲಿ ಅದೊಂದು ರೋಡು. ಮದನಪಲ್ಲಿಯಿಂದ ಹೊಸಕೋಟೆ, ಇವೆ ಎರಡೂ ನ್ಯಾಷನಲ್ ಹೈವೇಗೆ ಅಪ್ಗ್ರೇಡ್ ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ. ಬೂದಿಕೋಟೆಯಲ್ಲಿ ಸಂಸದರು ನಮ್ಮ ಶಾಸಕರು ಬೂದಿಕೋಟೆ ರೋಡ್ ಮಾಡಬೇಕು, ಸಂಸದರಾಗಿದ್ದಾರೆ ಮಲ್ಲೇಶ್ ಅಣ್ಣ ಅವರು, ಅವ್ರ ಹತ್ರ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಆವತ್ತು ಹೇಳಿದ್ದೀನಿ ಅದು ಸ್ಟೇಟ್ ಹೈವೇ ಬರುತ್ತೆ, ಇದು ನಿರ್ಜವಾಬ್ದಾರಿ ನಂದಲ್ಲ, ದಯವಿಟ್ಟು ಜನಕ್ಕೆ ದಾರಿ ತಪ್ಪಿಸಬೇಡಿ, ಅದು ನಿಮ್ಮ ಜವಾಬ್ದಾರಿ, ನೀವೇ ಮಾಡಿ ಅದನ್ನು ಮುಗಿಸ್ಬೇಕಾಗುತ್ತೆ, ಸಂಸದರದಲ್ಲ ಅಂದ್ಕೊಂಡು ಅವತ್ತು ಬೂದಿಕೋಟೆಯಲ್ಲಿ ಫಂಕ್ಷನ್ ಇದ್ದಾಗ. ಅದರ ಜೊತೆ ಈ ಬೆಮೆಲ್ದು 900 ಎಕರೆ ಏನು 300 ಎಕರೆ ಟೌನ್ಶಿಪ್ ಮಾಡಬೇಕು ಮತ್ತು 600 ಎಕರೆ KDBಗೆ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾವತ್ತೂ BJP ಮತ್ತು JDS ಮುಖಂಡರು ನಾವು ಮಾಡಿದ್ದೀವಿ ಅಂತ ಹೇಳಿಲ್ಲ. ಡಿಫೆನ್ಸ್ ಲ್ಯಾಂಡ್ನ ಸ್ಟೇಟ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಮಾಡಿರೋದು ಯೂನಿಯನ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಆದಮೇಲೆ ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ. ನಾವು ಯಾವತ್ತೂ ಆ ಕೆಲಸ ಮಾಡಿದ್ದೀವಿ ಅಂತ ಹೇಳಿಲ್ಲ. ಅದು ಒಂದು ಮಾಧ್ಯಮ ಒಂದು ಮೀಟಿಂಗಲ್ಲಿ ಹೇಳಿದ್ರು, ದಯವಿಟ್ಟು ದಾರಿ ತಪ್ಪಿಸ್ಬೇಡಿ ನೀವು JDS ಮತ್ತು BJP ಮುಖಂಡರು ಅಂತ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಹೇಳಿಲ್ಲ. ಕೇಂದ್ರ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಆಯಿತು. ಸ್ಟೇಟ್ ಗೌರ್ಮೆಂಟ್ ಅವರು 300 ಎಕರೆ ಟೌನ್ಶಿಪ್ಪು ಮತ್ತು 600 ಎಕರೆ KDB ಲ್ಯಾಂಡ್ ಮಾಡ್ತಿದ್ದಾರೆ. ಅದು ಅವ್ರಿಗೆ ಬಿಟ್ಟಿರೋದು. ಏನೇಂದ್ರೆ ಅವರು KDBಯಲ್ಲಿ ಯಾವ್ಯಾವ ಇಂಡಸ್ಟ್ರಿ ತರ್ತಾರೋ ನೋಡೋಣ. ಕುಮಾರಸ್ವಾಮಿ ಅವ್ರಿಗೆ ಫಸ್ಟ್ ದಿನನೇ ಒಂದು ಮಾತು ಹೇಳಿದ್ವಿ, 12,000 ಎಕರೆ BGML ಲ್ಯಾಂಡ್ ಇದೆ. 12,000 ಎಕರೆ BGML ಲ್ಯಾಂಡಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಕಾರ್ಖಾನೆ ತರಬೇಕು ಅಂತ. ಆ ಕಾರ್ಖಾನೆ ಬಂದರೆ KGF ಮತ್ತು ಬಂಗಾರಪೇಟೆ ಮತ್ತು ಮುಳಬಾಗಿಲು ಜನತೆಗೆ ಉಪಯೋಗ ಆಗುತ್ತೆ ಅಂತ, ಯುವಕರಿಗೆ ಅದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡ್ತೀವಿ ಅಂತ ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಆದಮೇಲೆ, ಅದೇ ಜಿಲ್ಲೆಗೆ ನಾನು ಸಂಸದರಾದಮೇಲೆ ಆ ಕೆಲಸ ಮಾಡಲಿಲ್ಲ ಅಂದರೆ ಅದು ನಮಗೆ ಅವಮಾನ ಆಗುತ್ತೆ, ಮಂತ್ರಿಗೂ ಅವಮಾನ ಆಗುತ್ತೆ, ನನಗೂ ಅವಮಾನ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಗ್ಯಾರಂಟಿ ತಂದು ಕೊಡ್ತೀವಿ. ಯಾವುದಾದ್ರೂ ಒಂದು ಇಂಡಸ್ಟ್ರಿ ಅದರಲ್ಲಿ ಸುಮಾರು 5,000 10,000 ಯುವಕರಿಗೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖೇಲೋ ಇಂಡಿಯಾ ಈ ಯುವಕರಿಗೆ ಸ್ಪೋರ್ಟ್ಸ್ನಲ್ಲಿ ಏನು ಒಂದು ಇಂಪಾರ್ಟೆನ್ಸ್ ಕೊಡಬೇಕು, ಅದನ್ನು ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇದು ಬಿಟ್ಟು ಇನ್ನು ಕೋಲಾರ, ಮುಳಬಾಗಿಲು ಮತ್ತು ಶ್ರೀನಿವಾಸಪುರದಲ್ಲಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಏನು ಸ್ಟಾರ್ಟ್ ಮಾಡಬೇಕಾಗಿದೆ, ಅದನ್ನು ಶೋಭಾ ಮೇಡಮ್ ಜೊತೆ ಮಾತಾಡಿದರೆ. ಯಾಕಂದರೆ ಅವರು ಫುಡ್ ಪ್ರೊಸೆಸಿಂಗ್ ಮಿನಿಸ್ಟರ್ ಆಫ್ ಸ್ಟೇಟ್ ಅದಾಗಿದೆ. ಅದಕ್ಕೆ ಅದನ್ನು ಒಂದು ನಿಟ್ಟಿನಲ್ಲಿ ತಗೊಂಡೋಗಿ ಫುಡ್ ಪಾರ್ಕ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ 1-2 ಯೂನಿಟ್ಸ್ ಹಾಕಬೇಕು ಅಂತ ಹೇಳಿದ್ವಿ. ಅದರಲ್ಲಿ ಮುಳಬಾಗಿಲಲ್ಲಿ ಆ ಟ್ರೇಡರ್ಸ್ ಅವರೇ ಮಾಡ್ತೀವಿ ಅಂತಿದ್ದಾರೆ. ಮತ್ತು ಕೋಲಾರಲ್ಲೂ ಏನು APMC ಮಾರ್ಕೆಟ್ ಮಂಡಿಗೆ ಓನರ್ಸ್ ಇದ್ದಾರೆ, ಅವರೇ ಮಾಡ್ತೀವಿ ಅಂತಿದ್ದಾರೆ. ಸೊ ಹೀಗಾಗುತ್ತೆ. ಡೆಲ್ಲಿಯಲ್ಲಿ ಮಾಡೋ ಕೆಲಸ ಸ್ವಲ್ಪ ಹೋಗ್ಬೇಕಾಗಿದೆ. ಟೇಬಲ್ ಟು ಟೇಬಲ್ ಹೋಗ್ಬೇಕಂದ್ರೆ ಸಂಸದರೇ ಇರಬೇಕು ಮಾಡೋಕ್ಕೆ. ಇಲ್ಲ ಜೊತೆ ನಾನು ಏನು ಮುಂದೆ ಬರುವ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಸಲ್ಲಿ ಮಹೇಶ್ ಅವ್ರು ಹೇಳ್ದಂಗೆ 5 ಸೀಟ್ ಏನಿದೆ 5 ಗೆಲ್ಲಬೇಕು ನಾವು.